ಹೇಯ್ ಏನೇ ಅಂದೆ? ಪೊರ್ಕಿ ಅಂದೆ ಕಣೋ. ನಿನ್ನೇನ್ ದೊಡ್ಡ ರೌಡಿ ಅನ್ಕೊಂಡಿದ್ಯಾ? ಹೌದು ಕಣೆ, ನಾನ್ ರೌಡಿನೇ. ಮೊದ್ಲು ನೀನ್ ಯಾಕೆ ಇಲ್ಲಿಗೆ ಬಂದೆ ಅದನ್ನ ಹೇಳು. ನಿನಗೆಷ್ಟು ಧೈರ್ಯ ಇದ್ರೆ ನಮ್ಮ ಅಣ್ಣನ ಮೇಲೆ ಕೈ ಮಾಡ್ದೆ? ಹೋ, ಆ ಬೆಗ್ಗರ್ ಕೊಡದೆ ಅಂತ ನೀನ್ ಇಲ್ಲಿ ಬಂದು ಗಲಾಟೆ ಮಾಡ್ತಿದ್ಯಾ? ಏಯ್, ಯಾರಿಗೋ ಬೆಗ್ಗರ್ ಅಂತಿದ್ಯಾ? ನಮ್ಮ ಅಣ್ಣ ನಿಂತರ ಅಲ್ಲ, ಅವನು ಸ್ವಂತವಾಗಿ ದುಡ್ದು ಅವನ್ ಕಾಲ್ ಮೇಲೆ ಅವ್ನು ನಿಂತಿದ್ದಾನೆ. ಹೇಯ್, ಮೆತ್ತಗ್ ಮಾತಾಡು. ಎಲ್ರು ನಮ್ಮನ್ನೇ ನೋಡ್ತಾ ಇದಾರೆ. ಮೊದ್ಲು ನೀನ್ ಇಲ್ಲಿಂದ ಆಚೆ ಹೋಗು. ಹೋಗಲ್ಲ. ನಿಂದು ಎಂತ ಕಚಡ ಬುದ್ಧಿ ಅಂತ ಇಲ್ಲಿರೋರ್ಗೆಲ್ಲ ಗೊತ್ತಾಗ್ಲಿ. ಕೋಟ್ಯಾಂತರ ರೂಪಾಯಿ ದುಡ್ಡಿದೆ, ನೀನ್ ಏನ್ ಬೇಕಾದ್ರೂ ಮಾಡ್ಬೋದು. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಿಮ್ಮಮ್ಮ ಕಾಪಾಡ್ತಾರೆ ಅನ್ನೋ ದುರಾಂಕಾರದಲ್ಲಿ ತಾನೇ ನೀನ್ ಇಷ್ಟೊಂದು ಮೆರಿತಾ ಇರೋದು. ಲಾಕ್ ಕಪ್ಪಕ್ಕೆ ಹೋಗ್ ಬಂದ್ಮೇಲೆ ಆದ್ರೂ ಬುದ್ಧಿ ಬರುತ್ತೆ ಅನ್ಕೊಂಡಿದ್ದೆ. ಆದ್ರೆ ಅದಕ್ಕೆಲ್ಲ ಚಾನ್ಸೇ ಇಲ್ಲ ಅಂತ ನೀನ್ ಪ್ರೂವ್ ಮಾಡ್ಬಿಟ್ಟೆ ಅಲ್ವಾ? ಲಗ್ನ ಪತ್ರಿಕೆ ಕೊಡಕ್ಕೆ ಅಂತ ಮನೆವರೆಗೂ ಬಂದ್ರೆ ದೊಡ್ಡವರು ಚಿಕ್ಕವರು ಅಂತ ನೋಡ್ದೆ ಅವ್ರ ಮೇಲೆ ಕೈ ಮಾಡ್ತೀಯಾ? ಅವ್ರ ಮೇಲೆ ಕೈ ಮಾಡಿದ್ದಿದೆ ಕೈ ತಾನೆ. ರಾಧಿಕಾ, ರಾಧಿಕಾ ಬಿಡು. ರಾಧಿಕಾ, ಅಮ್ಮ 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 ಬಿಡು. ರಾಧಿಕಾ, ರಾಧಿಕಾ ಬಿಡು. ಕೈ ನೋವ್ತಿದೆ. ನಮ್ಮ ಅಣ್ಣನ ಮೇಲೆ ಕೈ ಮಾಡಿದ್ದಿದೆ ಕೈ ಅಲ್ವಾ? ಮುರಿಯೋವರೆಗೂ ಬಿಡಲ್ಲ. ಮೇಡಮ್ ಮೇಡಮ್, ಏನ್ ಮಾಡ್ತಿದ್ದೀರಾ ನೀವು? ಕೈ ಬಿಡಿ. ಬಿಡಲ್ಲ. ಏನೋ ನೀನ್ ಏನೇ ಮಾಡಿದ್ರು ಹೇಳೋರ್ ಕೇಳೋರ್ ಇಲ್ಲ ಅನ್ಕೊಂಡಿದ್ಯಾ? ಇನ್ನೊಂದು ಸಲ ನಮ್ಮ ಮನೆಯವ್ರ ತಂಟೆಗ್ ಬಂದ್ರೆ ಸಿಗದ್ ಹಾಕ್ಬಿಡ್ತೀನಿ. ಹುಷಾರ್. ನಾನೇ ಅವನ್ಗೇನ್ ಹೊಡಿಲಿಲ್ವೇ? ಆ ಬೆಗ್ಗರ್ ನಮ್ಮ ಮನೆಗ್ ಬಂದಿದ್ದ, ಅದಕ್ಕೆ ಹೊಡೆದೆ. ಬಂದ್ರೆ ಹೊಡೆದ್ಬಿಡ್ತೀಯಾ? ಹೌದು ಕಣೆ, ಹೊಡಿತೀನಿ. ಏಯ್, ಅತ್ತೆ ಮಗನು ಅಂತ ನೋಡ್ದೆ ಅವತ್ ಪೊಲೀಸ್ ಅವ್ರು ಕಂಪ್ಲೇಂಟ್ ಕೊಟ್ಬಿಟ್ಟು ಅವ್ರ ಕೈಲಿ ಒಡ್ಸ್ತಾ ಅಲ್ವಾ? ಹಾಗೆ ಇದೂನು. ಓ, ನೀನ್ ಏನೇ ಮಾಡಿದ್ರು ಅದನ್ನೆಲ್ಲ ಮರ್ತು ನಿನ್ ಮದ್ವೆಗ್ ಬಂದು ನಮ್ಮಮ್ಮ ಆಶೀರ್ವಾದ ಮಾಡ್ಬೇಕಾಗಿತ್ತು ಅಲ್ವಾ? ಅವೆಲ್ಲ ನಮ್ಮ ಹತ್ರ ನಡೆಯಲ್ಲಮ್ಮ. ಇನ್ಮೇಲೆ ರಕ್ತ ಸಂಬಂಧ ಅದು ಇದು ಅನ್ಕೊಂಡು ನಿಮ್ ಮನೆಯವ್ರು ಯಾರು ನಮ್ಮ ಮನೆಗ್ ಬರಬಾರ್ದು ಅಂತ ಹೋಗಿ ನಿಮ್ಮಮ್ಮಂಗ್ ಹೇಳು. ಇನ್ನೊಂದು ಸರಿ ನನ್ ಮಗಳು ಮಾಡಿದ ತಪ್ಪನೆಲ್ಲ ಕ್ಷಮಿಸ್ಬಿಟ್ಟು ಅವಳ ಮದ್ವೆಗ್ ಬನ್ನಿ ಅಂತ ಏನಾದ್ರೂ ಕರಿಯಾಕ್ ಬಂದ್ರೆ ಅವ್ರಿಗೂ ಹೊಡಿತೀನಿ. ಏನಂತೆ? ನಮ್ಮಮ್ಮಂಗೆ ಹೊಡಿತೀಯಾ? ಅವನಿಗೆ ಹೀಗೆ ಆಗ್ಬೇಕು. ಸರಿಯಾಗಿ ಮಾಡಿದ್ದಾಳ ಅವಳು. ರಾಧಿಕಾ, ನಮ್ಮಮ್ಮ ನಮ್ಮನೆ ದೇವತೆ. ಅವ್ರ ಬಗ್ಗೆ ಮಾತಾಡಿದ್ದಕ್ಕೆ ಈ ಪನಿಷ್ಮೆಂಟ್. ಇನ್ನೊಂದ್ಸಲ ನೀನಾಗ್ಲಿ ನಿಮ್ಮಮ್ಮ ಆಗ್ಲಿ ನಮ್ಮ ಮನೆಯವ್ರಿಗೆ ಅವಮಾನ ಮಾಡೋದನ್ನ ನೋಡಿದ್ರೆ ನೀವೇ ತಲೆ ತಗ್ಗಿಸ್ಬೇಕು. ಹಾಗ್ ಮಾಡ್ತೀನಿ. ಹುಷಾರ್. ನನ್ನ ಮಗಂಗೆ ಒಳ್ಳೆ ಕಡೆ ಸಂಬಂಧ ನೋಡಿದ್ದೆ, ಆದ್ರೆ ಏನೋ ಸಮಸ್ಯೆ ಆಗಿ ಅದು ಕೈ ತಪ್ಪೋಯ್ತು. ಈಗ ಬೇರೆ ಕಡೆ ಸಂಬಂಧ ನೋಡಿದ್ದೀನಿ. ಆ ಹುಡ್ಗಿ ಜಾತಕನೂ ನನ್ನ ಮಗನ ಜಾತಕನೂ ಹೊಂದಾಣಿಕೆ ಆಗತ್ತಾ ಅಂತ ನೋಡ್ ಹೇಳಿ. ಸರಿ ಅಮ್ಮ. ಅಮ್ಮ, ಇಬ್ರು ಜಾತಕನೂ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ. ಆದರೆ ನಿಮ್ಮ ಮಗನಿಗೆ ಸ್ವಲ್ಪ ಹುಷಾರಾಗಿರೋ ಕೇಳಿ. ಯಾಕೆಂದ್ರೆ ಅವನಿಗೆ ಗ್ರಹಗತಿ ತುಂಬ ಚೆನ್ನಾಗಿಲ್ಲ ಈಗ. ಮಮ್ಮಿ, ಹೇ ಆರ್ಯ, ಏನು ಇದೆಲ್ಲ? ಆರ್ಯ, ಯಾಕೋ ತಲೆಗೆ ಬ್ಯಾಂಡೇಜ್ ಕಟ್ಕೊಂಡಿದ್ಯಾ? ಏನಾಯ್ತು? ಹೇಯ್, ನಿನ್ನೆ ಕೇಳ್ತಿರೋದು ಏನಾಯ್ತು ಅಂತ ಹೇಳೋ. ಐನೂರೇ, ನಾನು ನಿಮ್ಗೆ ಕಾಲ್ ಮಾಡ್ತೀನಿ, ನೀವು ಹೊರಡಿ. ಆಯ್ತು, ಬರ್ತೀರಮ್ಮ. ಆರ್ಯ, ಯಾಕೆ ಸುಮ್ಮನೆ ನಿಂತಿದ್ಯಾ? ಏನಾಯ್ತು ಅಂತ ಹೇಳು. ಏನಾಯ್ತು ಹೇಳೋಣ. ಆರ್ಯ, ನಿನ್ ತಲೆಗೆ ಏಟ್ ಬಿದ್ದಿರೋದು ನೋಡಿದ್ರೆ ಯಾರ ಜೊತೆನೋ ಹೋಗಿ ಜಗಳ ಮಾಡಿರೋ ತರ ಇದೆ. ಹೇಳೋ, ಏನಾಯ್ತು? ಆರ್ಯ, ಅಪ್ಪ ಕೇಳ್ತಾ ಇದ್ದಾರೆ ತಾನೆ, ಹೇಳು ಏನಾಯ್ತು ಅಂತ. ಹೀಗ್ ಸುಮ್ನೆ ನಿಂತಿದ್ರೆ ನಮ್ಗೆ ಹೇಗ್ ಗೊತ್ತಾಗತ್ತೆ? ನೀವಾದ್ರೂ ಹೇಳ್ರಪ್ಪ, ಏನಾಯ್ತು? ಆರ್ಯ ಯಾರ ಜೊತೆನೂ ಜಗಳಕ್ಕೆ ಹೋಗಿಲ್ಲ. ಅವನ ಪಾಡಿಗೆ ಅವನು ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಿದ್ದ. ರಾಧಿಕಾ ಅನ್ನೋರು ಬಂದು ಆರ್ಯನ್ ಜೊತೆ ಜಗಳ ಮಾಡಿದ್ರು.
ನಾವು ಎಷ್ಟೇ ಬಿಡ್ಸಕ್ಕೆ ಪ್ರಯತ್ನ ಮಾಡಿದ್ರು ಅವ್ರು ನಮ್ಮ ಮಾತಾ ಕೇಳಲಿಲ್ಲ ಮೇಡಮ್. ಅಷ್ಟೇ ಅಲ್ಲ ಮೇಡಮ್, ಅಲ್ಲಿದ್ದ ಡಂಬೆಲ್ಸ್ ತಗೊಂಡು ನಮ್ಮ ಆರ್ಯನ್ಗೆ ತಲೆಗೆ ಹೊಡೆದ್ಬಿಟ್ರು. ಆರ್ಯ ಏನೋ ಇದೆಲ್ಲ? ಮಮ್ಮಿ ಭಯ ಪಡೋ ಅಂಥದ್ದೆಲ್ಲ ಏನೂ ಇಲ್ಲ. ಎಕ್ಸ್ರೇ ಎಲ್ಲ ಮಾಡಿಸಿದ್ದೀನಿ. ಸ್ವಲ್ಪ ಡೀಪಾಗಿ ಕಟ್ಟಾಗಿದೆ. ಆ ಉಂಡು ವಾಸಿ ಆಗಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ. ಅಲ್ಲ, ನಿನ್ಗೊಂದ್ ಸಣ್ಣ ಗಾಯ ಆದ್ರೂ ನೀನ್ ತಡ್ಕೊಳಲ್ಲ. ಅಂಥದ್ರಲ್ಲಿ ಈ ನೋವು ಹೇಗೋ ಸಹಿಸ್ಕೋತಾ ಇದೀಯ ನೀನು? ಮಮ್ಮಿ ನನ್ಗೆ ಏಟಾಗಿರೋದ್ರಿಂದ ನೋವಾಗ್ತಾ ಇಲ್ಲ. ಆ ರಾಧಿಕಾ ನನ್ನ ಮೇಲೆ ಕೈ ಮಾಡಿದ್ಲು ನೋಡು, ಅದನ್ನ ನೆನ್ಸ್ಕೊಂಡು ನನಗೆ ನೋವಾಗ್ತಾ ಇದೆ. ಅಣ್ಣ, ಆ ರಾಧಿಕೆ ಯಾಕೆ ನಿನ್ ಮೇಲೆ ಕೈ ಮಾಡಿದ್ಲು? ಅದೇ ಅವ್ರ ಅಣ್ಣ ಕಾಶಿ ಮನೆಗೆ ಬಂದಿದ್ನಲ್ಲ ಪತ್ರಿಕೆ ಕೊಡಕ್ಕೆ ಅಂತ, ಅವನ ಮೇಲೆ ನಾನು ಕೈ ಮಾಡಿದ್ದಕ್ಕೆ ಹೀಗೆ ಮಾಡಿ ಹೋಗಿದ್ದಾಳೆ. ಅವಳಿಗೆ ಎಷ್ಟು ಧೈರ್ಯ ಇದ್ರೆ ನನ್ನ ಮಗನ್ ಮೇಲೆ ಕೈ ಮಾಡ್ತಾಳೆ. ಅವಳು ಹಾಗೆ ಹೊಡೆಯೋವರೆಗೂ ನೀನೇನೋ ಮಾಡ್ತಿದ್ದೆ? ಕಣ್ಮುಚ್ಕೊಂಡು ನಿಂತಿದ್ಯಾ? ತಿರುಗಿಸಿ 4 ಬಾರ್ಸೋದ್ ತಾನೆ? ಮಮ್ಮಿ ಅವಳು ಹೊಡೆದಿದ ತಕ್ಷಣ ನಾನು ತಿರುಗಿಸಿ ಹೊಡಿತಾ ಇದ್ದೆ. ಆದ್ರೆ ಇಂದ್ರನ್ ಮಗ ಆರ್ಯ ಒಂದ್ ಹೆಣ್ಣಿನ ಮೇಲೆ ಕೈ ಮಾಡ್ದ ಅಂತ ನಿನಗ್ ಕೆಟ್ಟ ಹೆಸರು ಬರುತ್ತೆ ಅನ್ನೋ ಕಾರಣಕ್ಕೆ ಸುಮ್ಮನಾಗಿದ್ದೀನಿ. ಇಲ್ಲ ಅಂದಿದ್ರೆ ಅವಳನ್ನ ಅಲ್ಲೇ ಹೊಸ್ಕಾಕ್ಬಿಡ್ತಾ ಇದ್ದೆ. ಬೇಡ ಆರ್ಯ, ದುಡುಕಿ ಯಾವ ನಿರ್ಧಾರನೂ ತಗೊಳ್ಬೇಡ. ನಿನ್ನ ಮೇಲೆ ಒಂದೇ ಒಂದು ಬ್ಲ್ಯಾಕ್ ಮಾರ್ಕು ಬರಬಾರ್ದು. ನೀನು ಅವಳ ತಂಟೆಗೆ ಹೋಗ್ಲೇಬೇಡ. ಅವಳಿಗೆ ಏನ್ ಮಾಡ್ಬೇಕೋ ನಾನ್ ನೋಡ್ಕೋತೀನಿ. ಬಾ ನನ್ ಜೊತೆಗೆ. ಇಂದಿರಾ, ಎಲ್ಲಿ ಹೋಗ್ತಿದ್ಯಾ ಅವನ್ನ ಕರ್ಕೊಂಡೀಗ? ಎಲ್ಲಿಗೆ ಅಂದ್ರೆ ಆ ದುರಹಂಕಾರಿ ರಾಧಿಕಾ ಮನೆಗೆ. ಇನ್ನೆಲ್ಲಿಗೆ? ನೋ, ಈಗ ನೀನು ಅಲ್ಲಿ ಹೋಗ್ಬೇಡ. ಏನ್ರಿ ಹೀಗ್ ಹೇಳ್ತಾ ಇದ್ದೀರಾ? ಯಾಕ್ ನಾನು ಅಲ್ಲಿಗೆ ಹೋಗ್ಬಾರ್ದು? ನನ್ ಮಗನ್ ತಲೆಗೆ ಹೀಗ್ ಹೊಡೆದ್ ಕಳ್ಸಿದಾಳೆ. ಯಾಕೆ ಹೀಗ್ ಮಾಡ್ದೆ ಅಂತ ನಾನ್ ಕೇಳ್ಬಾರ್ದ ಅವಳನ್ನ? ಇಂದಿರಾ, ಇದಕ್ಕೆಲ್ಲ ಕಾರಣ ಯಾರು? ನಿನ್ನ ಮಗ ತಾನೆ. ನಿನ್ನ ಮಗ ಕಾಶಿ ಮೇಲೆ ಕೈ ಮಾಡ್ಲಿಲ್ಲ ಅಂತಿದ್ರೆ ಇದೆಲ್ಲ ನಡೀತಿತ್ತಾ? ಏನಪ್ಪ ನೀನು ಹೀಗ್ ಮಾತಾಡ್ತಿದ್ದೀಯಾ? ಅಣ್ಣ ಏನೋ ಕೋಪದಲ್ಲಿ ಅವ್ರ ಮೇಲೆ ಕೈ ಮಾಡ್ದ, ಹಾಗಂತ ರಾಧಿಕಾ ಇವನಿಗೆ ಹೊಡೆಯೋದಾ? ನನ್ನ ಮಗನ್ನ ಈ ಪರಿಸ್ಥಿತಿಗೆ ತಂದವಳನ್ನ ನಾನ್ ಸುಮ್ನೆ ಬಿಡಲ್ಲ ರೀ. ಏನ್ ಮಾಡ್ತೀಯಾ? ಏನ್ ಬೇಕಾದ್ರೂ ಮಾಡ್ತೀನಿ. ಅವಳು ನನ್ನ ಅಣ್ಣನ್ ಮಗಳು ಅಂತ ಕನಿಕರ ಅಂತೂ ತೋರ್ಸೋದಿಲ್ಲ. ಕಾಲಿಗೆ ಬಿದ್ದು ಅವಳು ಕ್ಷಮಾಪಣೆ ಕೇಳ್ಬೇಕು, ಹಾಗ್ ಮಾಡ್ತೀನಿ. ತಪ್ಪು ಇಂದ್ರಾ, ನೀನ್ ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ಯಾ. ಯಾವ್ದ್ರಿ ತಪ್ಪು? ಅವಳು ಮಾಡಿರೋದೇನ್ ಸರಿನಾ? ಈ ತರ ಹೊಡೆದ್ ಕಳ್ಸಿದಾಳಲ್ಲ, ಅದ್ ಸರಿನಾ? ಅವಳು ಮಾಡಿರೋದು ತಪ್ಪೇನೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದ್ರೆ ಅವಳು ಹೀಗೆಲ್ಲ ನಡ್ಕೊಳ್ಳೋದಿಲ್ಲ. ಇವನೇನೋ ಮಾಡಿರ್ತಾನೆ, ಅದಕ್ಕೆ ಪ್ರತ್ಯುತ್ತರವಾಗಿ ಅವಳು ಮಾಡಿರ್ತಾಳೆ. ಆಹ್ ಮಮ್ಮಿ, ನೋಡ್ದ ಮಮ್ಮಿ ಅಪ್ಪ ಹೇಗ್ ಮಾತಾಡ್ತಾ ಇದ್ದಾರೆ ಅಂತ? ಎಲ್ಲ ನಂದೇ ತಪ್ಪು ಅನ್ನೋ ತರ ಮಾತಾಡ್ತಾ ಇದ್ದಾರೆ. ಅಪ್ಪ, ನಾನು ನಿಮ್ ಮಗ, ನೀವ್ ನನಗ್ ಸಪೋರ್ಟ್ ಮಾಡ್ಬೇಕು.